ಕೇರಳದ ವಯನಾಡಿನಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. ವಯನಾಡಿನಲ್ಲಿ ಭೂಕುಸಿತಕ್ಕೆ 4 ಹಳ್ಳಿಗಳೇ ಸಂಪೂರ್ಣವಾಗಿ ಸರ್ವನಾಶ ಆಗೋಗಿದೆ. ಸದ್ಯ ಈಗ ಜಲಸಮಾಧಿಗೆ ಸುಮಾರು 145 ಮಂದಿ ಬಲಿಯಾಗಿದ್ದಾರೆ. 211 ಮಂದಿ ಕಣ್ಮರೆಯಾಗಿದ್ದಾರೆ. ಭೂಸಮಾಧಿ ನದಿಯಲ್ಲಿ ಕೊಚ್ಚಿ ಹೋದ ಶವಗಳು, ಮಣ್ಣಿನೊಳಗೆ ಸಿಲುಕಿರುವ ಜನರನ್ನ ರಕ್ಷಣೆ ಮಾಡೋದಕ್ಕೆ ಹರಸಾಹಸವೇ ಪಡ್ತಾ ಇದ್ದಾರೆ ಸೇನಾಪಡೆ. ಸದ್ಯ ಈಗ ರಕ್ಷಣಾ ಪಡೆಯಿಂದ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಬಟ್ ಅಲ್ಲಲ್ಲಿ ಶವಗಳು ಕಾಣಿಸಿಕೊಳ್ತಾ ಇದ್ದಾವೆ, ಮಣ್ಣಿನಡಿ ಸಿಲುಕಿಕೊಂಡಿವೆ, ನೀರಿನಲ್ಲಿ ಶವಗಳು ತೇಲ್ಕೊಂಡು ಹೋಗಿದೆ. ಸೊ ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಕೊಂಚ ಅಡ್ಡಿ ಆಗ್ತಾ ಇರುವಂಥದ್ದು ಒಂದು ಕಡೆ. ಯಾಕಂದರೆ ವರುಣನ ಆರ್ಭಟ ಬೇರೆ, ಮಳೆ ಬೇರೆ ನಿಂತಿಲ್ಲ, ಮಳೆ ಬರ್ತಾನೇ ಇದೆ. ಮತ್ತೊಂದು ಕಡೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿಜಕ್ಕೂ ಕೂಡ ದೇವರ ನಾಡಿನಲ್ಲಿ ಬಹಳ ಭೀಕರ ದುರಂತ ಸಂಭವಿಸಿದೆ. ಸದ್ಯಕ್ಕೀಗ 145ಕ್ಕೆ ಬಲಿಯಾಗಿರುವವರ ಸಂಖ್ಯೆ ಏರಿಕೆಯಾಗಿದೆ. ಆಗಲೇ ಅರ್ಧ ಗಂಟೆ ಹಿಂದೆ 135 ಇತ್ತು, ಈಗ 145. ಹೀಗೆ ನಿಮಿಷಕ್ಕೂ ಬಲಿಯಾದವರ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. ಇತ್ತ ಕಣ್ಮರೆಯಾದವರಿಗೆ ಶೋಧ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ. ನಾವು ಕೆಲವೊಂದು ಫೋಟೋಗಳನ್ನು ಕೂಡ ನಿನ್ನೆಯಿಂದ ನೋಡ್ತಾ ಇದ್ವಿ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫುಲ್ ವೈರಲ್ ಆಗ್ತಾ ಇದೆ. ಸಂಪೂರ್ಣವಾಗಿ ಮಾನವನ ದೇಹ ಮಣ್ಣಿನಲ್ಲಿ ಹುದುಗಿ ಹೋಗಿದೆ, ಬರೀ ಕೈ ಮಾತ್ರ ಕಾಣಿಸ್ತಾ ಇತ್ತು. ಸೊ ಅಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ರಿ. ಅದನ್ನೆಲ್ಲ ನೋಡಿದಾಗ ಕೇರಳದ ಭೂಕುಸಿತದ ಭೀಕರತೆ ಎಷ್ಟು ಮಟ್ಟಿಗಿದೆ ಅಂತ ಆ ದೃಶ್ಯಗಳೇ ಸಾಕು. ಸದ್ಯ ಸ್ಥಳದಲ್ಲಿ ರಕ್ಷಣಾ ಪಡೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಕೇರಳಕ್ಕೆ ಅಕ್ಕಪಕ್ಕದ ರಾಜ್ಯದ ಸಿಎಂಗಳು ಕೂಡ ನೆರವನ್ನು ನೀಡೋದಾಗಿ, ಅಗತ್ಯ ಕ್ರಮಗಳನ್ನು ಜರುಗಿಸೋದಾಗಿ ಹೇಳಿದ್ದಾರೆ. ಈ ಕಡೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನು ಕೊಟ್ಟರು. ಅತ್ತ ತಮಿಳುನಾಡಿನ ಸಿಎಂ ಕೂಡ ಈಗಾಗಲೇ 5 ಕೋಟಿಯನ್ನು ನೀಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡ ಕೇರಳದ ಸಿಎಂ ಜೊತೆ ಮಾತನಾಡಿದ್ದಾರೆ. ಅಮಿತ್ ಶಾ ಕೂಡ ಮಾತನಾಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು. ರಕ್ಷಣಾ ಪಡೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾನೆ ಇದೆ. ಬಟ್ ಕಾರ್ಯಾಚರಣೆ ಎಷ್ಟು ಭೀಕರತೆಯಾಗಿದೆ ಅಂತಂದರೆ, ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ಸಂಪೂರ್ಣವಾಗಿ ಹಳ್ಳಿಗಳೇ ಇಲ್ಲ, ಅಷ್ಟರ ಮಟ್ಟಿಗೆ ಸರ್ವನಾಶ ಆಗೋಗಿದೆ. ಮಣ್ಣಿನಡಿ ಹುದುಗಿರೋರನ್ನ ಹೊರಗಡೆ ತೆಗಿಬೇಕಾಗಿದೆ. ಸೊ ಕಾರ್ಯಾಚರಣೆಯೂ ಕೂಡ ಬಲು ಕಷ್ಟ ಆಗ್ತಾ ಇರುವಂಥದ್ದು ಈ ಮಳೆಯಲ್ಲಿ. ಸದ್ಯ ಈಗ ಮೃತಪಟ್ಟವರ ಸಂಖ್ಯೆ 145ಕ್ಕೆ ಏರಿಕೆ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.